ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಮತ್ತೊಂದು ಮಹಾಮಾರಿ ಸದ್ದಿಲ್ಲದೆ ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಳ್ತಾ ಇದೆ. ಅದ್ಯಾವುದು ಗೊತ್ತಾ? ಏಡ್ಸ್ ಬರ್ತಾ ಇದೆ ಮತ್ತೆ ಕರ್ನಾಟಕದಲ್ಲಿ ಯುವ ಜನತೆಗೆ ದೊಡ್ಡ ಪ್ರಮಾಣದಲ್ಲಿ. ಯಾವ ರೋಗವನ್ನ ಕಂಡ್ರೆ ಒಂದು ಕಾಲದಲ್ಲಿ ಜನ ಸಿಕ್ಕಾಪಟ್ಟೆ ಹೆದರಿದ್ರು, ಒಂದು ಕಾಲದಲ್ಲಿ ಆಲ್ಮೋಸ್ಟ್ 10 years ಸಿಕ್ಕಾಪಟ್ಟೆ ಜನಕ್ಕೆ ಹೆದರಿಕೆ ಹುಟ್ಟಿಸಿತ್ತು, ಆ ರೋಗ ಈಗ ಕರ್ನಾಟಕದಲ್ಲಿ ಸೈಲೆಂಟ್ ಆಗಿ ಯಾರಿಗೂ ಗೊತ್ತೇ ಇದೆ ಲಕ್ಷ ಜನಕ್ಕೆ ಹರಡ್ತಾ ಇದೆ, ಹರಡ್ಬಿಟ್ಟಿದೆ ಏಡ್ಸ್ ರೋಗ. HIV ಕೇಸ್ಗಳ ಸಂಖ್ಯೆ 2.5 ಲಕ್ಷ ಗಡಿ ದಾಟ್ ಹೋಗಿದೆ. ಕೇಂದ್ರ ಸರ್ಕಾರ ಡೇಟಾ ಪ್ರಕಾರ ನಿಯರ್ಲಿ 3 lakh HIV ಏಡ್ಸ್ ಸೋಂಕಿತರು ಕರ್ನಾಟಕದಲ್ಲಿದ್ದಾರೆ. ಇಡೀ ಇಂಡಿಯಾದಲ್ಲೇ ಕರ್ನಾಟಕ ಟಾಪ್ 3ನೇ ಪ್ಲೇಸ್ನಲ್ಲಿದೆ. ಇನ್ನು ಆಘಾತಕಾರಿ ವಿಚಾರ ಅಂದರೆ 18ರಿಂದ 25 ವರ್ಷದ ಒಳಗಿನ ಯುವ ಜನತೆಯಲ್ಲಿ, ಹುಡುಗ ಹುಡುಗಿಯರಲ್ಲಿ ಈ ಸೋಂಕು ವಿಪರೀತ ಹೆಚ್ಚಾಗ್ತಾ ಇದೆ. ಇದಕ್ಕೆ ತುಂಬಾ ಗಾಬರಿಯಾಗಿರೋ, ತಲೆ ಕೆಡಿಸ್ಕೊಂಡಿರೋ ಕರ್ನಾಟಕ ಸರ್ಕಾರ ಕರ್ನಾಟಕದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಯುವ ಜನತೆಯನ್ನ ಹಿಡಿದು ಏಡ್ಸ್ ಪರೀಕ್ಷೆ ಮಾಡೋಕೆ ಮುಂದಾಗಿದ್ದಾರೆ. ಏಡ್ಸ್ HIV ಟೆಸ್ಟ್ ಅನ್ನ ಕಡ್ಡಾಯ ಮಾಡೋಕೆ ಮುಂದಾಗಿದ್ದಾರೆ. ಇದರ ಬಗ್ಗೆ ಸರ್ಕಾರದ ಅಧಿಕೃತ ಹೇಳಿಕೆ ಕೂಡ ಬಂದಿದೆ. ಹಾಗಿದ್ರೆ ಏನ್ ನಡೀತಾ ಇದೆ ಎಲ್ಲವನ್ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಏಡ್ಸ್ ಏನು, ಹೆಂಗೆ ಬರುತ್ತೆ ಎಲ್ಲವನ್ನ ಕೂಡ ತಿಳ್ಕೊಳ್ಳೋಣ. ಈ ವರದಿಯನ್ನು ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರ, ಆರಂಭದಲ್ಲಿ ಹೇಳ್ತಾ ಇದ್ದೀವಿ, ಈ ವರದಿಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ಇದನ್ನ ಶೇರ್ ಮಾಡಿ, ಅರಿವು ಮೂಡಿಸಿ ಅಂತ. ಸ್ನೇಹಿತರೆ, ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ NACO ಇತ್ತೀಚೆಗೆ ಒಂದು ಶಾಕಿಂಗ್ ರಿಪೋರ್ಟ್ ಕೊಟ್ಟಿದೆ. ಇದರ ಪ್ರಕಾರ ಕರ್ನಾಟಕದಲ್ಲಿ ಭರ್ತಿ 2,91,000ಕ್ಕೂ ಅಧಿಕ ಏಡ್ಸ್ ಸೋಂಕಿತರಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು HIV ಕೇಸ್ಗಳಿರೋ ರಾಜ್ಯಗಳ ಪೈಕಿ ಮಹಾರಾಷ್ಟ್ರ ಟಾಪ್ ನಂಬರ್ 1, ಆಂಧ್ರ ನಂಬರ್ 2, ಕರ್ನಾಟಕ ನಂಬರ್ 3, 3ನೇ ಸ್ಥಾನ. ನ್ಯಾಷನಲ್ ಲೆವೆಲ್ನಲ್ಲಿ HIV ರೇಟ್ 0.20% ಇದ್ರೆ ಕರ್ನಾಟಕದಲ್ಲಿ ನ್ಯಾಷನಲ್ ಆವರೇಜ್ಗಿಂತ ಡಬಲ್, ನ್ಯಾಷನಲ್ ರೇಟ್ಗಿಂತ ಡಬಲ್ಗಿಂತನೂ ಜಾಸ್ತಿ 0.44% ಇದೆ. ಇನ್ನೂ ಆಘಾತಕಾರಿ ವಿಚಾರ ಅಂದ್ರೆ ಕರ್ನಾಟಕದಲ್ಲಿ ಅಂದಾಜು 56,406 ಹುಡುಗ ಹುಡುಗಿಯರು, ಯುವಕ ಯುವತಿಯರು ಅವರಿಗೆ ಏಡ್ಸ್ ಇದೆ, HIV ಪಾಸಿಟಿವ್ ಇದೆ ಅನ್ನೋ ವಿಚಾರವೇ ಗೊತ್ತಿಲ್ಲದೆ ಓಡಾಡ್ಕೊಂಡಿದ್ದಾರೆ ಅಂತ. ಇದು ಯಾಕೆ ಡೇಂಜರಸ್ ಅಂದ್ರೆ, ಒಂದು ಅವರ ಹೆಲ್ತ್ ವಿಚಾರದಲ್ಲಿ, ಜೊತೆಗೆ ಅವರಿಂದ ಇನ್ನೆಷ್ಟು ಜನಕ್ಕೆ ಹರಡುತ್ತೆ ಅನ್ನೋ ಆತಂಕ. ಇನ್ನು ರಾಜ್ಯ ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ 2.05 ಲಕ್ಷ ಜನ ಏಡ್ಸ್ ವಿರುದ್ಧ ಟ್ರೀಟ್ಮೆಂಟೇ ತಗೊಳ್ತಿದ್ದಾರೆ ಆಲ್ರೆಡಿ. ಆಂಟಿ ರೆಟ್ರೋ ವೈರಲ್ ಥೆರಪಿ ART ಟ್ರೀಟ್ಮೆಂಟ್ ಅನ್ನ ಪಡೆದಿರೋ ಅಧಿಕೃತ ಸಂಖ್ಯೆನೇ 2.05 ಲಕ್ಷ. ಕರ್ನಾಟಕ ಸರ್ಕಾರ ಕೊಟ್ಟಿರೋ ಡೇಟಾ ಇದು. 18ರಿಂದ 25 ವರ್ಷದ ಒಳಗಿನ ವಿದ್ಯಾರ್ಥಿ ಸಮೂಹದ ಹುಡುಗ ಹುಡುಗಿಯರಲ್ಲಿ ಏಡ್ಸ್ ಕೇಸ್ಗಳು ವೇಗವಾಗಿ ಹರಡುತ್ತಿವೆ. ಕಳೆದ ವರ್ಷ ಒಟ್ಟಾರೆ ಈ ಏಜ್ ಗ್ರೂಪ್ನಲ್ಲಿ ಸುಮಾರು 9,000ಕ್ಕೂ ಅಧಿಕ ಹೊಸ ಏಡ್ಸ್ ಕೇಸ್ಗಳು ಪತ್ತೆಯಾಗಿವೆ. ಆದರೆ 2026ರ ಅರ್ಧ ವರ್ಷ ಕಳೆಯೋಷ್ಟರಲ್ಲಿ ಈ ವರ್ಷ ಸ್ಪೀಡ್ ನೋಡಿ. ಲಾಸ್ಟ್ ಇಯರ್ ಇಡೀ ವರ್ಷ 9,000 ಹೊಸ ಕೇಸ್, ಈ ವರ್ಷ ಅರ್ಧ ವರ್ಷದಲ್ಲೇ 7,000ಕ್ಕೂ ಅಧಿಕ ಹೊಸ ಏಡ್ಸ್ ಕೇಸ್ಗಳು ದಾಖಲಾಗಿವೆ, ರಿಜಿಸ್ಟರ್ ಆಗಿರೋದು. ಕೋವಿಡ್ ಟೈಮ್ನಲ್ಲಾದರೆ ಜನ ಸುತ್ತಮುತ್ತಲ ಸಂಪರ್ಕದಲ್ಲಿದ್ದವರಿಗೆ ಮಾಹಿತಿ ಕೊಡ್ತಾ ಇದ್ರು, ಪತ್ತೆ ಹಚ್ಚೋಕೆ ಈಸಿ ಆಗ್ತಾ ಇತ್ತು, ಐಸೋಲೇಷನ್ ಮಾಡ್ಬೋದು, ಟ್ರೀಟ್ಮೆಂಟ್ ಕೊಡ್ಬೋದು, ಅದನ್ನ ಮುಂದೆ ಹರಡದಂತೆ ತಡೆಯೋಕೆ ಪ್ರಯತ್ನ ಪಡ್ಬೋದು. ಜೊತೆಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡ್ರೆ ಇನ್ನೊಬ್ರಿಗೆ ಹರಡೋದು ಕೂಡ ಅವಾಯ್ಡ್ ಆಗುತ್ತೆ. ಆದ್ರೆ ಏಡ್ಸ್ ವಿಚಾರದಲ್ಲಿ ಜನ ಮುಜುಗರದಿಂದ ಅಥವಾ ಭಯಕ್ಕೆ ಇದನ್ನ ಸೀಕ್ರೆಟ್ ಆಗಿ ಇಟ್ಕೊಳ್ತಾ ಇದ್ದಾರೆ. ಎಷ್ಟೋ ಸಲ ಅವರಿಗೆ ಆಗ್ಲೇ ಹೇಳಿದಾಗ ಏಡ್ಸ್ ಇರೋದೇ ಗೊತ್ತಿಲ್ಲ. 56,000 ಕೇಸಸ್ ಆ ಥರ ಇದಾವೆ ಅಂತ ಹೇಳಿ ಸರ್ಕಾರ ಕೊಟ್ಟಿರೋ ಡೇಟಾ ಹೇಳ್ತಿದೆ. ಮತ್ತು ನಮ್ಮ ಯುವ ಜನತೆಯ ಲೈಫ್ ಸ್ಟೈಲ್, ಡೇಟಿಂಗ್ ಆ್ಯಪ್ಗಳು, ಮುಖಕ್ಕೆ ಯಾವ ರೀತಿ ಮಾಸ್ಕ್ ಹಾಕೋಬೇಕು ಅದೇ ರೀತಿ ಅಲ್ಲಿಗೆ ಕಾಂಡೋಮ್ ಮುಖ್ಯ ಅಲ್ವಾ, ಅಸುರಕ್ಷಿತ ಲೈಂಗಿಕತೆಯಲ್ಲಿ ಅದು ಕೂಡ ಇಲ್ಲದೆ ಇರೋದು ಏಡ್ಸ್ ಏರಿಕೆಗೆ ತುಂಬಾ ಜಾಸ್ತಿ ಆಗೋಕೆ ಕಾರಣ ಆಗ್ತಿದೆ ಅಂತೇಳಿ ತಜ್ಞರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಡೇಟಿಂಗ್ ಆ್ಯಪ್ಗಳಿಂದ HIV ಬರೋದಿಲ್ಲ. ಆ್ಯಪ್ ಮುಟ್ಟಿದ ತಕ್ಷಣ ಅದರಿಂದ ವೈರಸ್ ಹತ್ಕೊಳ್ಳೋದಿಲ್ಲ. ಆದರೆ ಅದರ ಮೂಲಕ ಪರಿಚಯ ಆಗೋ ಅಪರಿಚಿತರೊಂದಿಗೆ ನಡೆಸೋ ಅನ್ಸೇಫ್ ಲೈಂಗಿಕ ಕ್ರಿಯೆ, ಅಸುರಕ್ಷಿತ ಲೈಂಗಿಕ ಕ್ರಿಯೆ, ಇದು ತುಂಬಾ ಡೇಂಜರಸ್ ಆಗಿ ಪರಿಣಮಿಸ್ತಾ ಇದೆ. ಯುವ ಜನತೆ ಲೈಫ್ ಬೋಟ್ ಇಲ್ಲದೆ ಹೋಗಿ ನೀರಿಗೆ ಹಾರ್ತಾ ಇದ್ದಾರೆ. ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ, ಈ ಆ್ಯಪ್ಗಳಲ್ಲಿ ಫೇಕ್ ಐಡಿಗಳಿರ್ತವೆ. ಯಾರಿಗಾದ್ರೂ ರೋಗ ಬಂದ್ರೆ ಆತನ ಜೊತೆ ಇದ್ದವರನ್ನ ಹುಡುಕೋಕೆ ಆರೋಗ್ಯ ಇಲಾಖೆಗೆ ಇದೇ ಕಾರಣದಿಂದ ಆಗ್ತಾ ಇಲ್ಲ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಪೂರ್ತಿ ಫೇಲ್ ಆಗ್ತಿದೆ. ಜೊತೆಗೆ ಸಲಿಂಗ ಕಾಮದಿಂದಲೂ ಕೂಡ ಏಡ್ಸ್ ಹರಡುವಿಕೆ ತುಂಬಾ ಜಾಸ್ತಿ ಆಗಿದೆ. ಅದರಲ್ಲೂ ಗಂಡಸರ ನಡುವಿನ ಲೈಂಗಿಕ ಸಂಪರ್ಕ, ಅದರಿಂದ ಆಗ್ತಿರೋ ಏಡ್ಸ್ ಕೇಸಸ್ ಡಬಲ್ ಆಗಿವೆ. 2023-24ರಲ್ಲಿ 2 ವರ್ಷಗಳ ಹಿಂದೆ ಆ ಥರದ್ದು 166 ಕೇಸ್ ಇತ್ತು. ಈಗ 412ಕ್ಕೆ ಏರಿಕೆಯಾಗಿದೆ. ಹಾಸ್ಟೆಲ್ ಅಂತ ಜಾಗಗಳಲ್ಲಿ ಕೇಸ್ಗಳು ಜಾಸ್ತಿ ಪತ್ತೆಯಾಗ್ತಿವೆ.
ಇದೆಲ್ಲವನ್ನ ನೋಡಿ ಎಚ್ಚೆತ್ತಿರೋ ಸರ್ಕಾರ ಈಗ ಕಾಲೇಜು ಕ್ಯಾಂಪಸ್ಗಳಲ್ಲೇ ಟೆಸ್ಟಿಂಗ್ ಶುರು ಮಾಡೋಕೆ ಹೊರಟಿದೆ. ಕರ್ನಾಟಕ ಸ್ಟೇಟ್ಸ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ 95, 95, 99 ಟಾರ್ಗೆಟ್ ಹಾಕ್ಕೊಂಡಿದೆ. ಅಂದರೆ 95% ಜನರಿಗೆ ಟೆಸ್ಟ್ ಮಾಡಿ ಅವರ HIV ಸ್ಟೇಟಸ್ ಬಗ್ಗೆ ಅರಿವು ಮೂಡಿಸೋದು, 95% ಜನರಿಗೆ ಪಾಸಿಟಿವ್ ಅಂತ ಪತ್ತೆಯಾದವರಿಗೆ ಸರಿಯಾಗಿ ಚಿಕಿತ್ಸೆಯನ್ನು ಕೊಡಿಸೋದು, ಜೊತೆಗೆ ಈ ವೈರಸ್ ಹರಡೋದನ್ನು 99% ಕಂಪ್ಲೀಟ್ ಆಗಿ ಕಂಟ್ರೋಲ್ಗೆ ತರೋದು. ಇದಕ್ಕಾಗಿಯೇ ಶೀಘ್ರದಲ್ಲಿ ಒಂದು ಆ್ಯಪ್ ಕೂಡ ಬರ್ತಾ ಇದೆ. ನಿಮ್ಮ HIV ಸ್ಥಿತಿಯನ್ನು ತಿಳಿದುಕೊಳ್ಳಿ ಅನ್ನೋ QR ಕೋಡ್ ಆಧಾರಿತ ಆ್ಯಪ್ ಲಾಂಚ್ ಮಾಡೋಕೆ ಕರ್ನಾಟಕ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ. ಇದರಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಮೂಲಕ QR ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಗುರುತನ್ನು ರಹಸ್ಯವಾಗಿಟ್ಟುಕೊಂಡು HIV ಪರೀಕ್ಷೆಗೆ ರಿಜಿಸ್ಟರ್ ಆಗಬಹುದು. ಹಾಗಿದ್ರೆ HIV ಬಂದಿದೆ ಅಂಥೇಳಿ ಗೊತ್ತಾಗೋದು ಹೇಗೆ? ಏನಿದರ ಲಕ್ಷಣ? ಸ್ನೇಹಿತರೆ, ಏಡ್ಸ್ ಅಂದರೆ ಏನು ಅನ್ನೋದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಏಡ್ಸ್ ಅನ್ನೋದು ಕಾಯಿಲೆ, ಅದಕ್ಕೆ ಕಾರಣ ಆಗಿರೋದು ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, HIV ಅನ್ನೋ ವೈರಸ್. ಈಗ ನಮ್ಮ ದೇಹ ಅನ್ನೋದು ಒಂದು ಕೋಟೆ ರೀತಿ. ಇದನ್ನು ಕಾಯೋಕೆ ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್ ಅಂದರೆ CD4 ಸೆಲ್ಸ್ ಅನ್ನೋ ಸೈನಿಕರಿರ್ತಾರೆ. ಯಾವುದೇ ಅನಾರೋಗ್ಯ ಬಂದಾಗ ಆ ಕಾಯಿಲೆ ವಿರುದ್ಧ ಇವು ಫೈಟ್ ಮಾಡ್ತವೆ. ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯರ ದೇಹದಲ್ಲಿ CD4 ಸೈನಿಕರ ಸಂಖ್ಯೆ ಪರ್ ಕ್ಯೂಬಿಕ್ ಮಿಲಿಮೀಟರ್ ಆಫ್ ಬ್ಲಡ್ನಲ್ಲಿ 500ರಿಂದ 1,500ವರೆಗೂ ಇರ್ತವೆ. ಯಾವುದೇ ಸಣ್ಣ ಪುಟ್ಟ ರೋಗ ಬಂದರೂ ಕೂಡ ಇವರು ಹೋಗಿ ಅದನ್ನು ಹೊಡೆದು ಹಾಕ್ತಾರೆ. ಆದರೆ ಈ HIV ವೈರಸ್ ಇದೆಯಲ್ಲ, ಇದು ಬೇರೆ ಯಾವುದೇ ಅಂಗದ ಮೇಲೂ ಅಟ್ಯಾಕ್ ಮಾಡಲ್ಲ. ಬದಲಾಗಿ ನೇರವಾಗಿ ನಮ್ಮ ಕೋಟೆಯ ಸೈನಿಕರನ್ನು, ಈ CD4 ಸೆಲ್ಗಳನ್ನು ಟಾರ್ಗೆಟ್ ಮಾಡಿ ಹೊಡಿತವೆ, ತಿಂದಾಕ್ಬಿಡ್ತವೆ. ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಹೈಜಾಕ್ ಮಾಡಿ ಒಂದೊಂದೇ ಬಿಳಿ ರಕ್ತ ಕಣವನ್ನು ಕೊಂದು ಹಾಕ್ತಾ ಹೋಗುತ್ತೆ ವೈರಸ್. ವರ್ಷಗಳು ಕಳೆದ ಹಾಗೆ 500ರಿಂದ 1,500 ಇರಬೇಕಾದ ಸೈನಿಕರ ಸಂಖ್ಯೆ 200ಕ್ಕಿಂತ ಕೆಳಗೆ ಕುಸಿದು ಬಿಡುತ್ತೆ. ಯಾವಾಗ ಈ CD4 ಕೌಂಟ್ 200ಗಿಂತ ಕೆಳಗೆ ಹೋಗುತ್ತೋ ಆಗ ನಮ್ಮ ದೇಹದ ಕೋಟೆ, ರೋಗ ನಿರೋಧಕ ಶಕ್ತಿ ಸಂಪೂರ್ಣ ಬಿದ್ದು ಹೋಗುತ್ತೆ. ಸಣ್ಣ ಜ್ವರ, ಶೀತ ಬಂದರೂ ಕೂಡ ನಮ್ಮ ದೇಹ ಅದನ್ನು ಎದುರಿಸೋಕೆ ಆಗದಷ್ಟು ವೀಕ್ ಆಗಿಬಿಡುತ್ತೆ. HIV ವೈರಸ್ಗೆ ಟೈಮ್ಗೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದರೆ ಈ ಸೆಲ್ಗಳ ಸಂಖ್ಯೆ 200ಕ್ಕಿಂತ ಕಮ್ಮಿಯಾಗಿ ಇಮ್ಯುನಿಟಿ ಆಲ್ಮೋಸ್ಟ್ 0 ಆಗಿ ಹೋಗುತ್ತೆ. ಆ ಕೊನೆ ಸ್ಟೇಜನ್ನು ಏಡ್ಸ್ ಅಂತ ಕರೆಯೋದು. ಅದರ ಅರ್ಥ ಏನು? HIV ಇರೋರೆಲ್ಲರಿಗೂ ಏಡ್ಸ್ ಇರೋದಿಲ್ಲ. ಆದರೆ ಹುಷಾರು ತಪ್ಪಿದ್ರೆ, ಟ್ರೀಟ್ಮೆಂಟ್ ನಿರ್ಲಕ್ಷ್ಯ ಮಾಡಿದ್ರೆ ಅದೇ HIV ಏಡ್ಸ್ ಆಗಿ ಬದಲಾಗುತ್ತೆ. ಹಾಗಾದರೆ ಈ ವೈರಸ್ ಹರಡುವುದು ಹೇಗೆ? 4 ಕಾರಣಗಳಿಂದ ಇದು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಚಟುವಟಿಕೆ. ಯಾಕಂದರೆ HIV ಅನ್ನೋದು ಗಾಳಿಯಲ್ಲೋ ನೀರಿನಲ್ಲೋ ಹರಡಲ್ಲ. ಇದು ಹರಡೋದು ದೇಹದ ದ್ರವಗಳಿಂದ, ಬಾಡಿಲಿ ಫ್ಲೂಯಿಡ್ಸಿಂದ. ಲೈಂಗಿಕ ಕ್ರಿಯೆ ನಡೆಸುವಾಗ ಸೋಂಕಿತ ವ್ಯಕ್ತಿಯ ಸ್ಪರ್ಮ್, ಸೆಮೆನ್ ಅಥವಾ ವೆಜೈನಲ್ ಫ್ಲೂಯಿಡ್ಸ್ ಮೂಲಕ ಈ ವೈರಸ್ ನೇರವಾಗಿ ಪಾಸ್ ಆಗುತ್ತೆ. ಅದರಲ್ಲೂ ಕೂಡ ಕಾಂಡೋಮ್ ಇಲ್ಲದೆ ಲೈಂಗಿಕ ಕ್ರಿಯೆ ನಡೆಸಿದಾಗ ಮೈಕ್ರೋ ಕಟ್ಸ್ ಅಂದರೆ ಕಣ್ಣಿಗೆ ಕಾಣದ ಅತಿ ಸಣ್ಣ ಗೀರುಗಳ ಮೂಲಕ ಆಗೋ, ಚರ್ಮದಲ್ಲಿ ಆಗೋ ಒಂದಷ್ಟು ಸ್ಕ್ರ್ಯಾಚಸ್ಸಿಂದಲೂ ಕೂಡ ವೈರಸ್ ನೇರವಾಗಿ ರಕ್ತವನ್ನು ಸೇರಿಬಿಡುತ್ತೆ. ಹಾಗೆ ನಶಾ ವಸ್ತುಗಳನ್ನು ತಗೊಳ್ಳೋರು ಅಥವಾ ಟ್ಯಾಟೂ ಹಾಕಿಸುವಾಗ ಒಬ್ಬರೇ ಬಳಸಿದ ಸೂಜಿ ಅಥವಾ ಸಿರಿಂಜ್ಗಳನ್ನೇ ಬೇರೆಯವ್ರಿಗೂ ಬಳಸಿದಾಗಲೂ ಈ ವೈರಸ್ ನೇರವಾಗಿ ರಕ್ತಕ್ಕೆ ತಲುಪಿಬಿಡುತ್ತೆ. ಇನ್ನು ತಾಯಿಗೆ ಸೋಂಕಿದ್ರೆ ಗರ್ಭಾವಸ್ಥೆಯಲ್ಲಿ ಅಥವಾ ಎದೆ ಹಾಲಿನ ಮೂಲಕ ಮಗುವಿಗೂ ಬರಬಹುದು. ಹಾಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ ಬರೋ ಸಾಧ್ಯತೆ ಇರುತ್ತೆ, ಕರೆಕ್ಟಾಗಿ ಮೆಥಡ್ಸನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ. ಓಕೆ, ಇದಿಷ್ಟು ಹೇಗೆಲ್ಲ ಬರುತ್ತೆ ಅಂತ ಆಯಿತು. ಈ ವಿಚಾರದಲ್ಲಿರೋ ಮೂಢನಂಬಿಕೆಗಳು ಯಾವುದು? HIV ಇರೋರನ್ನ ಟಚ್ ಮಾಡಿದ್ರೆ, ತಬ್ಬಿಕೊಂಡ್ರೆ, ಕೈ ಕುಲುಕಿದ್ರೆ, ಅವರೊಟ್ಟಿಗೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ, ಒಂದೇ ಟಾಯ್ಲೆಟ್ ಬಳಸಿದ್ರೆ ಬರುತ್ತೆ ಅಂತೆಲ್ಲ ಜನ ಅಂದುಕೊಳ್ತಾರೆ. ಆದರೆ ಅದು ಸುಳ್ಳು. ಸೋಂಕಿತರ ಜೊತೆಗೆ ಜೀವನ ನಡೆಸೋದ್ರಿಂದ ಯಾವುದೇ ಅಪಾಯ ಇಲ್ಲ. ಹಾಗೆ ಸೊಳ್ಳೆ ಕಚ್ಚಿದಾಗಲೂ ಕೂಡ ಈ ರೋಗ ಟ್ರಾನ್ಸ್ಫರ್ ಆಗಲ್ಲ. ಇನ್ನು ಈ ವೈರಸ್ ದೇಹ ಸೇರಿದಾಗ ಆರಂಭದಲ್ಲಿ ಸಾಮಾನ್ಯ ಜ್ವರ, ವಿಪರೀತ ಸುಸ್ತು, ಮೈಕೈ ನೋವು ಕಾಣಿಸ್ಕೊಳ್ಳುತ್ತೆ. ಆದರೆ ಕೆಲ ಬಾರಿ ಆರಂಭಿಕ ಚಿಕಿತ್ಸೆ ನಂತರ ಲಕ್ಷಣ ಕಮ್ಮಿ ಆಗಿಬಿಡುತ್ತೆ. ಆದರೆ ವೈರಸ್ ಮಾತ್ರ ಸೈಲೆಂಟ್ ಆಗಿ ದೇಹದಲ್ಲಿ ತನ್ನ ಕೆಲಸವನ್ನು ಕಂಟಿನ್ಯೂ ಮಾಡಿರುತ್ತೆ. ಇಮ್ಯುನಿಟಿ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆದಾಗ ಬ್ಯಾಕ್ ಟು ಬ್ಯಾಕ್ ಕಾಯಿಲೆ ಬರೋಕ್ಕೆ ಶುರುವಾಗುತ್ತೆ. ಆಗ ಇದು ದೇಹದಲ್ಲಿ ಇದೆ ಅಂತೇಳಿ ಗೊತ್ತಾಗೋದು. ಈ ಡೆಡ್ಲಿ ಗುಣಲಕ್ಷಣಗಳಿಂದಲೇ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತಲೇ ಕರೀತಾರೆ. ಹೀಗಾಗಿ ಇದು ಬರದೇ ಇರೋ ರೀತಿಯಲ್ಲಿ ಮುಂಜಾಗ್ರತೆ ವಹಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ರೋಗ ಬಂದ್ಮೇಲೆ ಚಿಕಿತ್ಸೆ ಪಡೆಯೋದಕ್ಕಿಂತ ಬರದ ಹಾಗೆ ತಡೆಯೋದೇ ಜಾಣತನ. HIV ಏಡ್ಸ್ ಹರಡುವಿಕೆಯನ್ನ ಕಮ್ಮಿ ಮಾಡೋಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಅತಿ ಮುಖ್ಯವಾಗಿರೋ ವಿಚಾರ ಅಂದ್ರೆ ಸುರಕ್ಷಿತವಾಗಿರೋ ಲೈಂಗಿಕ ಚಟುವಟಿಕೆ.
ಪ್ರತಿ ಬಾರಿ ಲೈಂಗಿಕ ಸಂಪರ್ಕವನ್ನ ನಡೆಸುವಾಗ, ಮನುಷ್ಯನ ಈ ಸಹಜ ಬೇಸಿಕ್ ಚಟುವಟಿಕೆ ನಡೆಸುವಾಗ, ಎಸ್ಪೆಷಲಿ ಅಪರಿಚಿತರೊಂದಿಗೆ ಅಂತಹ ಸನ್ನಿವೇಶಗಳು ಎದುರಾದಾಗ ಕಾಂಡೋಮ್ ನಿರೋಧಗಳ ಬಳಕೆ ಕಡ್ಡಾಯ. ಇದು ಕೇವಲ HIV ಇಂದ ಮಾತ್ರ ಅಲ್ಲ, ಎಲ್ಲ ರೀತಿಯ ಲೈಂಗಿಕ ರೋಗಗಳಿಂದ, STDಗಳಿಂದ ಕಾಪಾಡುತ್ತೆ. ಇದರ ಜೊತೆಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದನ್ನ ಅವಾಯ್ಡ್ ಮಾಡೋದ್ರಿಂದ ಕೂಡ ಏಡ್ಸ್ನಿಂದ ದೂರ ಇರಬಹುದು. ಊರು ತುಂಬಾ ಸಂಗಾತಿಗಳಿದ್ದಾಗ ಏಡ್ಸ್ ಕೂಡ ಸಂಗಾತಿಯಾಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗೋ ರಿಸ್ಕ್ ಇದ್ದೇ ಇರುತ್ತೆ. ಸೊ ನಮ್ಮ ಭಾರತೀಯ ಆದರ್ಶಗಳ ಪ್ರಕಾರ ಗಂಡ ಹೆಂಡತಿಯೊಂದಿಗೆ ಮಾತ್ರ ಇಂತಹ ಸಂಬಂಧಗಳಿದ್ದಾಗ, ಅಪರಿಚಿತರೊಂದಿಗೆ ಇಂತಹ ಸಂಬಂಧಗಳು ಇಲ್ಲದೇ ಇದ್ದಾಗ ಅದರಿಂದ ದೂರ ಇದ್ದು ಬಚಾವಾಗೋ ಸಾಧ್ಯತೆ ತುಂಬಾ ಜಾಸ್ತಿ ಆಗುತ್ತೆ. ಇಲ್ಲ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಇಲ್ಲ ನಾನು ಸ್ವಲ್ಪ ವಿಹಾರ ಮಾಡೋದು ಜಾಸ್ತಿ ಅಂತ ಹೇಳಿ ಯಾರಾದರೂ ಹೇಳ್ತಾ ಇದ್ರೆ, ಅಂತ ಲೈಫ್ ಸ್ಟೈಲ್ ಇದ್ರೆ ರೆಗ್ಯುಲರ್ ಟೆಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್. ಮತ್ತೊಂದು ವಿಚಾರ ನೆನಪಿರಲಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಬಳಸಿದ ಸೂಜಿ ಅಥವಾ ಸಿರಿಂಜ್ಗಳನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಬಾರ್ದು. ಗರ್ಭಿಣಿಯರ ವಿಚಾರಕ್ಕೆ ಬರೋದಾದರೆ ಅವರು ಕಡ್ಡಾಯವಾಗಿ HIV ಸ್ಕ್ರೀನಿಂಗ್ಗೆ ಒಳಗಾಗಲೇಬೇಕು. ಒಂದು ವೇಳೆ ತಾಯಿಗೆ ಪಾಸಿಟಿವ್ ಇದ್ರೂ ಕೂಡ ಸರಿಯಾದ ಟೈಮ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಹುಟ್ಟೋ ಮಗುವಿಗೆ ವೈರಸ್ ಹರಡೋದನ್ನ ತಡೆಯೋಕೆ ಅವಕಾಶ ಇದೆ. ಓಕೆ, ನೆಕ್ಸ್ಟ್ ಫೈನಲಿ ಟೆಸ್ಟ್ ಮಾಡಿದಾಗ HIV ಏಡ್ಸ್ ಇದೆ ಅಂತ ಬಂತು ಅಂತ ಇಟ್ಕೊಳ್ಳೋಣ ಯಾರಿಗಾದ್ರೂ ಕೂಡ. ಅದಕ್ಕೆ ಲೈಫ್ ಮುಗಿತಾ, ನಾಳೆನೇ ಜೀವ ಹೋಗ್ಬಿಡತ್ತಾ? ಖಂಡಿತ ಇಲ್ಲ. ದಶಕಗಳ ಹಿಂದೆ ಏಡ್ಸ್ ಬಂದರೆ ಸಾವು ಗ್ಯಾರಂಟಿ ಅನ್ನೋ ಭಯ ಇತ್ತು. ಆದರೆ ಈಗ ಮೆಡಿಕಲ್ ಸೈನ್ಸ್ ತುಂಬಾ ಮುಂದುವರೆದಿದೆ. HIV ಅನ್ನೋದು ಈಗ ಶುಗರ್ ಅಥವಾ BP ರೀತಿಯಲ್ಲಿ ಒಂದು ಮ್ಯಾನೇಜಬಲ್ ಕಾಯಿಲೆಯಾಗಿ ಉಳ್ಕೊಂಡಿದೆ. ಈಗ ಅಫ್ಕೋರ್ಸ್ ಯಾವುದೋ ಕಾಯಿಲೆ ಬಂದಾಗ ಅದಕ್ಕೆ ಮೆಡಿಸಿನ್ ಕೊಟ್ಟು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋ ಥರದ್ದು ಅದಕ್ಕೆ ಪರ್ಟಿಕ್ಯುಲರ್ ಮೆಡಿಸಿನ್ ಇಲ್ಲ ಇದಕ್ಕೆ. ಆದರೆ ಇದಕ್ಕೆ ಆಂಟಿ ರೆಟ್ರೋವೈರಲ್ ಥೆರಪಿ ಅನ್ನೋ ಚಿಕಿತ್ಸೆ ಕೊಡ್ತಾರೆ. ಇದು ವೈರಸ್ ಮಲ್ಟಿಪ್ಲೈ ಆಗೋದನ್ನ ಮತ್ತು ಜೀವಕೋಶಗಳಿಗೆ ಅಂಟಿಕೊಳ್ಳೋದನ್ನ ತಡೆಯೋ ಪ್ರಯತ್ನ. ಕರ್ನಾಟಕದಲ್ಲಿ ಸದ್ಯ 303 ART ಸೆಂಟರ್ಗಳಿವೆ. ಆಗಲೇ ಹೇಳಿದ ಹಾಗೆ ಇದರಲ್ಲಿ 2 ಲಕ್ಷಕ್ಕೂ ಅಧಿಕ ಜನ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅನ್ನ ತಿಳ್ಕೋಬೇಕು. ಅದು U=U, ಅಂದರೆ ಅನ್ಡಿಟೆಕ್ಟಬಲ್ = ಅನ್ಟ್ರಾನ್ಸ್ಮಿಟಬಲ್. ಅಂದರೆ ಒಬ್ಬ ವ್ಯಕ್ತಿ ನಿಯಮಿತವಾಗಿ ಔಷಧ ತಗೊಂಡು ಆತನ ರಕ್ತದಲ್ಲಿ ವೈರಸ್ ಪ್ರಮಾಣ ಪತ್ತೆ ಹಚ್ಚೋಕೆ ಆಗದಷ್ಟು ಕಮ್ಮಿ ಆಯಿತು ಅಂದರೆ ಅದನ್ನು ಅನ್ಡಿಟೆಕ್ಟಬಲ್ ಅಂತಾರೆ. ಹಾಗಾದಾಗ ಆತನಿಂದ ಆತನ ಸಂಗಾತಿಗೆ ಸೋಂಕು ಹರಡಲ್ಲ, ಅನ್ಟ್ರಾನ್ಸ್ಮಿಟಬಲ್ ಅಂತ ಹೇಳ್ತಾರೆ ಆ ಸ್ಟೇಜ್ನಲ್ಲಿ. ಇದು ಸ್ಟಡಿಯಲ್ಲೂ ಕೂಡ ಸಾಬೀತಾಗಿದೆ. ಅದರಲ್ಲಿ ಅರ್ಲಿ ಟೆಸ್ಟಿಂಗ್ ಆ್ಯಂಡ್ ಅರ್ಲಿ ಟ್ರೀಟ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಹೀಗಾಗಿನೇ ರಾಜ್ಯ ಸರ್ಕಾರ ಕಾಲೇಜುಗಳಲ್ಲಿ HIV ಟೆಸ್ಟ್ಗೆ ಮುಂದಾಗಿದೆ. ಇದನ್ನು ಕಡ್ಡಾಯವಾಗಿ ಮಾಡ್ತೀವಿ. ಪೋಷಕರು, ಕಾಲೇಜುಗಳು, ವಿದ್ಯಾರ್ಥಿಗಳು ಸಹಕಾರ ಕೊಡಲೇಬೇಕು ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಸೊ ಸ್ನೇಹಿತರೆ, ಇದಿಷ್ಟು ಕರ್ನಾಟಕದಲ್ಲಿ ಏಡ್ಸ್ ವಿಪರೀತ ಹರಡ್ತಿರೋದ್ರ ಬಗ್ಗೆ ಒಂದು ಮುಖ್ಯವಾಗಿರೋ ಅಪ್ಡೇಟನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ. ಇದನ್ನು ಆದಷ್ಟು ನೀವು ಶೇರ್ ಮಾಡಿ ಅವೇರ್ನೆಸ್ಸನ್ನು ಮೂಡಿಸಿ ಅನ್ನೋದು ನಮ್ಮ ಕಳಕಳಿಯ ಮನವಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ನೀವು ಒಂದು ಸಲ ನಾವು ಆಲ್ರೆಡಿ ಮಾಡಿರೋ 106 ಮೆಂಬರ್ ಓನ್ಲಿ ವಿಡಿಯೋಸನ್ನು, ಅಂದರೆ ಮೆಂಬರ್ಗಳಿಗೆ ಮಾತ್ರ ಸೀಮಿತವಾಗಿರೋ ವಿಡಿಯೋಸನ್ನು ಚೆಕ್ ಮಾಡಿ ನೋಡ್ಬೋದು. ಅದು ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಜಾಯಿನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಯಾಕಂದರೆ ಮುಂದೆ ಕೂಡ ಅದೇ ರೀತಿ ಯೂಸ್ಫುಲ್ ವಿಡಿಯೋಸನ್ನು ನಾವು ಮೆಂಬರ್ ಓನ್ಲಿ ಪಬ್ಲಿಷ್ ಮಾಡ್ತಾನೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಜೊತೆಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ಸನ್ನು ನೀಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ನಾವು. ಅಂದರೆ ಸ್ಪೆಷಲ್ ರಿಪೋರ್ಟ್ಸ್ ಎಲ್ಲ ಕೆಲವೊಂದು ನಾವು ಮೆಂಬರ್ಸ್ಗೆ ಮೊದಲೇ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸ್ನೇಹಿತರೆ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ನ ಇಂತಹ ಪ್ರಯತ್ನಕ್ಕೆ ನೀವು ಕೊಡೋ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ಆಸಕ್ತರು ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.